ಯಾಕೆ ಪುಣಾತ್ಗಿತ್ತಿ ಹೋಗಿ ಇಷ್ಟು ದಿವ್ಸಕ್ಕೆ ಒಂದು ಫೋನ್ ಮಾಡಬೇಕು, ಮನೇಲಿ ಒಬ್ರು ಮನುಷ್ಯರು ಅಂತ ಅದರೇ ಅಂತ ನಿಂಗೆ ಜ್ಞಾನ ಆತಲ್ಲ. ಬತ್ತ ಭಾಳ ಒಂಥರ ಆಗ್ಯದೆ ಬಿಡು. ನಾನು ಹಂಗೆ ಯಾರದ್ದು ಫೋನ್ ಬಂದರೂ ಸೌಜನ್ಯ ಫೋನ್ ಬಂದದನ ಅಂತೇಳಿ ಹಲೋ ಸೌಜನ್ಯ ಅನ್ನೋದು. ಮೊನ್ನೆ ನಮ್ಮ ಪೂರಿತ್ ಮಾಡಿತ್ತು, ಅದು 2 ಸತಿ ಮಾಡಿದಾಗಲೂ ಹಾಗೆ ಹೇಳೀನಿ. ಹಲೋ ಸೌಜನ್ಯ ಅನ್ನೋದು ಕಡಿಕೆ ಧ್ವನಿಕೆ ಹಿಂಗೆ ಅಂತ ಗೊತ್ತಾಗಕ್ಕೂ ಅದು ಹಂಗೆ ಹೇಳ್ತಾ ಅಲ್ಲ ಅತ್ತೆ ನಿಮಗೆ ಆ ಸೊಸೆನೇ ಸೊಯ್ಯೋಣ, ಹಂಗಾರೆ ನಾವು ಸ್ವಸ್ತಿಕ್ಳು ಮರ್ತೆ ಹೋದ್ವ ನಿಂಗೆ ಅಂತ ಒಂಥರ ಮನ್ಸಿಗೆ ಬೇಜಾರೇ ಮಾಡ್ಕಿತ್ತು ಅದು. ನೀ ನೋಡಿದ್ರೆ ಜ್ಞಾನೇ ಇಲ್ಲ, ಇವತ್ತು ಫೋನ್ ಮಾಡ್ತಿದ್ದೀಯ ಅಲ್ಲ ಅತ್ತೆ. ಅದು ಮತ್ತೆ ನಾನು ಫೋನ್ ಮಾಡಿದಾಗ ನೀವೇನಾದ್ರು ಬ್ಯುಸಿ ಇರ್ತೀರೇನೋ, ಮಾತಾಡೋಕ್ಕೆ ಟೈಮ್ ಇರುತ್ತೋ ಇಲ್ಲೇನೋ ಅಂತ ಫೋನ್ ಮಾಡಲ. ಆದರೆ 1-2 ಸತಿ ಮಾಡಿದ್ದೆ, ನಾಟ್ ರೀಚಬಲ್ ಬಂತು. ಪಲ್ಲವಿಯಕ್ಕನ್ನ ಮೊಬೈಲಿಗೆ ಫೋನ್ ಮಾಡಿದ್ದೆ, ಆದರೆ ಅವ್ರು ರಿಸೀವ್ ಮಾಡಲ, ಫುಲ್ ರಿಂಗ್ ಆಗಿತ್ತು 1-2 ಸರಿ. ಅವ್ರು ಹೇಳಿಲ್ಲ ನಿಮಗೆ? ಹಾಂ ತೆಗಿ ಮಾರತಿ ಅತ್ಲಾಗೆ, ಫೋನಲ್ಲೊಂದು ಮಾತಾಡೋಕೆ ಪುರ್ಸೊತ್ತ ಇಲ್ಲದೆ ಇದ್ದಷ್ಟು ಕೆಲಸ ಇರ್ತದೆ ಅಂತ ಮಾಡೋಣ. ಆಗಲಿ ಅದೇ ಅಂತಾರೆ ಆಗಲಿ. ಈಗ ಎಂದು ಬರ್ತೀರಿ? ಈಗ ಪವನ್ ಒಬ್ಬನೇ ಬರ್ತಾನ ಅಲ್ಲ ಇಬ್ರು ಒಟ್ಟಿಗೆ ಬರ್ತೀರಾ? ಬಲ್ಲಿ ಮಾರತ್ತೆ, ಬಂದೊಂದು ಹಬ್ಬಕ್ಕೆ ಒಂದು ದಿನ ಮನೇಲಿ ನಿತ್ತಂಗಾಗ್ಲ ಮಾಡ್ದಂಗಾಗ್ಲ. ಪವನ್ ಅದ ನನ್ನಲ್ಲಿ ಕೂಡ, ಅವನು ಒಂದು ಫೋನ್ ಮಾಡದೆ ಹೋಗ್ಬಿಟ್ನಲ್ಲ ಮೊನ್ನೆಯಿಂದ ಒಂದಿನ ಮಾಡಿದ್ದ. ನಂಗೆ ಪುರ್ಸೊತ್ತೆ ಇಲ್ಲ, 2 ಮಾತಾಡಿ ಹಂಗೆ ಇಟ್ಟಿದ್ದು. ಕೊಡಲ್ಲ ಅವನಿಗೆ. ಪವನ್ ಇಲ್ಲ ಅತ್ತೆ, ಬೆಂಗಳೂರಿಗೆ ಹೋದ್ರು ಅವರು. ಅವರಿಗೇನೋ ಅರ್ಜೆಂಟ್ ಕಾಲ್ ಬಂತು ಆಫೀಸಿಂದ, ಅದಕ್ಕೆ ಹೋದರು. ಅವಾಗ ನಿಮಗೆ ಫೋನ್ ಮಾಡಿದ್ರು, ಆದರೆ ನಿಮ್ಗೆ ಬರಲಿಲ್ಲ, ನಾಟ್ ರೀಚಬಲ್ ಬಂತ ಅಂತ. ಅದಕ್ಕೆ ಹೇಳೋಗಿದ್ರು ಮನೇಲಿ ಅಮ್ಮಂಗೆ ಒಂಚೂರು ಫೋನ್ ಮಾಡಿ ಹೇಳು ಅಂತ. ಅವರು ಬಹುಶಃ ಈಗ ಮಾಡ್ತಾರೇನೋ, ಸ್ವಲ್ಪ ಬ್ಯುಸಿ ಇದ್ದಾರೇನೋ, ಬಹುಶಃ ಡ್ಯೂಟಿ ಮುಗಿದ್ಮೇಲೆ ಮಾಡ್ತಾರೇನೋ. ಅವರಿಲ್ಲ. ಮತ್ತು ನಾನು ಒಬ್ಬಳೇ ವಾಪಸ್ ಬರಬಾರ್ದು ಅಂತ ಹೇಳ್ತು ಅಮ್ಮ. ಪವನ್ ಬೆಂಗಳೂರಿಂದ ಬಂದ ಮೇಲೆ ಇಬ್ಬರು ಒಟ್ಟಿಗೆ ಬರ್ತೀವಿ. ಎಂತ? ಪವನ್ ಬೆಂಗಳೂರಿಗೆ ಹೋದ್ನಾ ಆಚೆ ಕಂಡೆಯಿಂದಾನೆ? ಅಲ್ಲ ಏನು ಕಲಿ ಕಂಡ ಅಂತ ನೋಡಲಿ. ನನಗೊಂದು ಸಲ ಹೇಳ್ದೆ ಎಂಥದನ್ನೂ ಮಾಡ್ತಿರ್ಲ. ಅಲ್ಲಿಗೆ ಹೋಗೋ ಒಂದು ಮಾತು ಹೇಳ್ದೆ ಹೋದ್ನಲ್ಲ. ಅಲ್ಲ ಏನಂತ ಹೇಳೋದು ಮರತೆ, ಇಡೀ 4-5 ದಿನ ಆದಂಗೆ ಆಗ್ಯದೆ. ಹಬ್ಬ ಪೂರೈಸಿ ನಿಮಗೆ ಹಂಗಾರೆ ಇಲ್ಲಿಗೆ ಬಂದ ಹೋಗಕ್ಕೆ ಎಲ್ಲಿಗಾರ ಅನ್ನೋದಿಲ್ಲ. ಹೋಗ್ಲಿ, ಈಗ ಒಬ್ಬರೇ ಹೋಗಂಗಿಲ್ಲ ಅಂತ ಗೊತ್ತಾಗಿದೆ. ಒಬ್ಬನ್ನೇ ಮತ್ತೆ ಅದು ಹೆಂಗೆ ಬೆಂಗಳೂರಿಗೆ ಹೆಂಗೆ ಕಳ್ಸಿದ್ರೆ? ಎಂಥದೇ ಆದರೂ ಇಲ್ಲಿಗೆ ಬಂದ ಒಂದು ಧೂಪ ಹಾಕಿಂಡ ಹೋಗಕ್ಕ ಬೇಡ? ಹಬ್ಬಕ್ಕೆ ಅಲ್ಲಿಗೆ ಇಡೋಕೆ ಇರಲ್ಲ, ಇಬ್ರು ಗಂಡ ಹೆಂಡತಿ ಅಲ್ಲಿಗೆ ಹಾಕಿಂಡೇರಿ. ನಾನು ಹಂಗೆ ರೊಟ್ಟಿ ಹಬ್ಬ ಮಾಡೋದು ಬಿಟ್ಟು ಬಂದ ಮೇಲೆ ಮಾಡೋಣ ಅಂತ ಹೇಳಿ ಕಾದು ಕೂತ್ಕೊಂಡಿನಿ. ಏನು ಕಲಿಕಂಡ್ರಿ ನೋಡೋಣ ಹಂಗಾರೆ? ಅಲ್ಲ ಅದೇ ಹೇಳಿದ್ನಲ್ಲ ಅತ್ತೆ, ಅವ್ರಿಗೆ ಆಫೀಸಿಂದ ಕಾಲ್ ಬಂತು ತುಂಬ ಅರ್ಜೆಂಟ್ ಅಂತ, ಅದಕ್ಕೆ ಹೋಗಿದ್ದು. ಅವ್ರು ಬಂದಮೇಲೆ ಇಬ್ಬರು ಬರ್ತೀವಿ. ಎಂಥ ಆಫೀಸೇ? ಇಡೀ ಪ್ರಪಂಚಕ್ಕೆ ಭಾನುವಾರ ದಿವಸ ಆಫೀಸಿಗೆಲ್ಲ ರಜೆ ಇರ್ತದೆ. ಇವನಿಗೆ ಯಾವ ಥರದ ಆಫೀಸ್ ಅದ? ಏನಷ್ಟು ಗೊತ್ತಿಲ್ಲದಷ್ಟು ಹೆಡ್ ಆಗಿ ಹೋದ್ನ ನಾನು? ಯಾರಿಗೆ ಹೇಳ್ತಿದ್ದೀರಿ ನೀವು? ಭಾನುವಾರ ದಿವಸ ಅಂತ ಆಫೀಸ್ ಇರ್ತದೆ? ಎಲ್ಲ ನೆಂಟ್ರ ಮನೇಲಿ ಹೋಗಿ ಕೂತ್ಕೊಂಡು ಆಫೀಸು ಅಂತ ಸುಳ್ಳು ಹೇಳ್ತಿದ್ದೀರಿ, ಹೇಳಯ್ಯ ಅಲ್ಲ? ಇಲ್ಲ ಅತ್ತೆ, ಪ್ರಾಮಿಸ್, ಅವ್ರು ಹೋಗಿದ್ದು ಹೌದು. ಬೇಕಾದ್ರೆ ಅವ್ರು ಬಂದಮೇಲೆ ನೀವೇ ಕೇಳ್ಕೊಳ್ಳಿ. ನಾನು ಹೇಳಿದೆ ಅವರಿಗೆ ಫೋನ್ ಮಾಡಿ ಹೋಗಿ ಅಂತ. ತುಂಬ ಅರ್ಜೆಂಟಲ್ಲಿ ಇದ್ದರು ಅವರು. ಮೊನ್ನೆನೂ ಸಡನ್ನಾಗಿ ಬಂದಿದ್ದಲ್ಲ, ಅದಕ್ಕೆ ಏನೋ ಪ್ರಾಬ್ಲಮ್ ಆಗಿದೆಯಾ ಏನಂತ ಗೊತ್ತಿಲ್ಲ ನನಗೆ. ಅವ್ರು ಬಂದಮೇಲೆ ಕೇಳಿ. ಹೋಗಿದ್ದಂತೂ ಹೌದು. ಅವ್ರು ಬಂದಮೇಲೆ ನಾನು ಬರ್ತೀನಿ. ಹಾಂ, ಇದು ನಂದು ಹೇಳೋದೊಂದು ಕಲ್ತ್ಕೊಬಿಟ್ಟಿಯ. ಏನು ಇದು ಮಾಡಿದ್ರು ಹೋಗಲಿ ಬಿಡು. ನಾನು ಸುಮ್ಮನೆ ಬೇಡ ಹೇಳಲ್ಲ ಅಂತ ಹೇಳಲ್ಲ. ಇಡು ಫೋನ್ ಇಡು. ಮನೆಯಲ್ಲಿ ಇದ್ದವರಿಗೆ ಒಂದು ಬುದ್ಧಿ ಇದ್ದರೆ, ಒಂದು ಕಿರಿಯ ಧರ್ಮ ಹಬ್ಬಕ್ಕಂತ ಬಂದಿರಿ ವಾಪಸ್ ಹೋಗಿ ಅಲ್ಲಿ ಒಂದು ಕಲಿಗಿಡಿ ಮಾಡಿ ಅಂತೇಳಿ ಹೇಳೋರು ಇದ್ದರೆ ಆತಿತ್ತು. ನಿಮ್ಮ ಮನೇಲಿ ಹಂಗೆ ಹೇಳೋರು ಯಾರೂ ಇಲ್ಲ. ಹಿಂಗೆ ಮಾಡಿದೆ ಮತ್ತೆಂತ ಮಾಡ್ತೀರಿ? ಈಗ ನಂಗೆ ಫೋನ್ ಮಾಡಿ ಅಂಥದ್ನಾರು ಕೇಳ್ತಿದ್ದ, ಅವನು ಕೇಳ್ದಿದ್ದಂಗೆ ಮಾಡಿರಿ. ಏನು ಮಂಕ್ ಬುದ್ಧಿ ಇದು ಮಾಡಿರ ಏನೋ ನಂಗಂತೂ ಗೊತ್ತಿಲ್ಲ. ಬಂದ್ಕೊಂಡ್ಲಿ, ಬಂದಮೇಲೆ ಕೇಳ್ತೀನಿ. ಸಾರಿ ಅತ್ತೆ, ಬೇಜಾರು ಮಾಡ್ಕೊಂಬೇಡಿ.
ಅವ್ರು ಬಂದಮೇಲೆ ಬರ್ತೀನಿ ನಾನು. ಬರೋದು ಬೇಡ, ಬಾರಿಸೋದು ಬೇಡ. ಅಬ್ಬಬ್ಬಬ್ಬಬ್ಬ, ಈ ಮಟ್ಟಿಗೆ ಒಬ್ಬ ಮನುಷ್ಯ ಬದಲಾಗೋದು ಅಂದರೆ ನಮ್ಮ ಪವನ್ನು ಏನು ಬಿಲಾಸ್ ಬಿಟ್ಬಿಟ್ಟ. ಎಂತದೆ? ಎಂತ ಅಂತೆ? ಎಂತ ಹೇಳ್ತು ಸೊಸೆ? ಈ ಸೊಸೆ ಫೋನ್ ಬರ್ಬೇಕಾದ್ರೆ ತಗೊಂಡು ಓಡು ಬಂದಿದ್ದು ನೋಡಿದ್ರೆ ಸಾಕು. ಏನಂತೆ? ಮನೆಗೆ ಏನ್ ಅದಿಯಂತ? ಈ ಕಡೆ ಏನಾರು ಬರ್ತಾರಂತ, ಇಲ್ಲ ಅತ್ಲಗಿಂದ ಅತ್ಲಗೆ ಹೋತಾರಂತ? ಹೋತಾರಂತ ಅಂದ್ರೆ ಗುಮಾನಿ. ನೀವು ಹೋಗಿ ಆಗ್ಯದಂತೆ. ಎಂಥದ್ದು ಆಫೀಸಿಂದ ಅಂತೆ, ಅರ್ಜೆಂಟ್ ಬರ್ಬೇಕು ಅಂದ್ರಂತೆ. ಹಂಗಾಗಿ ಹೋಗ್ಯನಂತೆ. ಬಂದ್ಮೇಲೆ ಇಬ್ರು ಮನೆಗೆ ಹೋಗೋಣ ಅಂತಾನಂತೆ. ಅವ್ರು ಬಂದ್ಮೇಲೆ ಬರ್ತೀವಿ ಅಂತದೆ. ಇದು ಎಂತ ಹೇಳೋದು? ನಮ್ಮ ಬಂಗಾರ ಬೆಟ್ಟ ಹಾಕೊಂಡು ಅಕ್ಸಾಲಿನಿ ಅಂತ ದೂರದು. ಅಷ್ಟು ಒಂದು ಹುಡುಗಿಗೆ ಏನು ಗೊತ್ತಾಗಲ್ಲ ಅಂತ ಹೇಳಿದ್ರೆ ಒಂದು ಹೆಜ್ಜೆ ಕಿತ್ತಿಡ್ತಿರ್ಲ. ನಾನು ಕೇಳಿದೆ, ಅತ್ಲಗಿಂದ ಹೋಗಿಬಿಟ್ಟನಲ್ಲ. ಹಬ್ಬಕ್ಕೆ ಹೋದ ವಾಪಸ್ ಬರ್ದೆ. ಓಹೋ, ಅವನು ಹೋಗಾಗ್ಯದಂತನ? ಯಾವತ್ತು ಹೋಗಿದ್ದಂತ ಗೊತ್ತಿಲ್ಲ. ಅಲ್ಲ, ಏನಂತ ಹೇಳೋದು ಇದಕ್ಕೆ? ಅರ್ಧ ನೀನು ಮಾಡೋದು ಎಲ್ಲದನ್ನು ಒಂದಷ್ಟು ದಿವಸ ಏನು ತಲೆ ಮೇಲೆ ಹೊರ್ಸ್ಕುರ್ಸ್ಕೊಂಡೆ. ಆಮೇಲೆ ಏನು ಅಲ್ಲಿ ಕೆಲಸ ಮಾಡು, ಇಲ್ಲಿ ಕೆಲಸ ಮಾಡು, ಅಲ್ಲಿ ಕೆಲಸ ಮಾಡು, ಇಲ್ಲಿ ಕೆಲಸ ಮಾಡು ಅಂದು ಅದಕ್ಕೆ ರೋಸ್ ಹಿಡ್ದು ಹೋತು. ಈಗ ಹೋಗಿ ಕೂತ್ಕೋತಲ್ಲಿ, ಏನು ಮಾಡ್ಕಿತೀರೋ ಮಾಡ್ಕೊಳ್ಳಿ ನೀವು, ನಾನು ಬರಲ್ಲ ಅಂತ ಗಂಡಗೆ ಇನ್ನೇನು ಹಚ್ಚಾಕ್ ಕೊಡ್ತಾ. ಅದಕ್ಕೆ ಅವ ಆಚೆ ಕಂಡಿಲ್ಲೇ ಹೋಗೇನೆ. ಏನು ಹಂಗೆ ಬಂದು ಹಂಗೆ ಹೆಂಡ್ತಿನ ಕರ್ಕೊಂಡು ಹೋಗ್ತಾನೆ ಇನ್ನೆಂತದ? ನೀವ ಎಲ್ಲದಕ್ಕೂ ನನ್ನೊಂದು ಇದು ಮಾಡಬೇಡಿ. ಹೆಂಗಿದ್ರು ಕಷ್ಟನೇ ನಿಮಗೆ. ನೀವೇನು ತಲೆ ಮೇಲೆ ಹೊತ್ಕೊಳಕ್ಕೆ ಏನು ಕಡಿಮೆ ಮಾಡಿದ್ರಾ? ಮನೇಲಿ ಯಾರದಾರು ಒಬ್ಬರದ್ದಾರು ಹೆದರಿಕೆ ಇದ್ದಿದ್ರೆ ಆತಿತ್ತು. ಒಬ್ರದ್ದು ಹೆದರಿಕೆ ಇಲ್ದಿದ್ದಂಗೆ ಮಾಡಿ ಇಟ್ರಲ್ಲ. ಈಗ ನಾನು ಏನು ಸ್ವಲ್ಪ ಬೂಚು ಅಂದ್ರೆ ನೀವು ಸ್ವಲ್ಪ ಕಣ್ಣು ಹೆದರಿಕೆ ಇಟ್ಕೊಂಡಿದ್ರೆ ಹೆದರ್ತಿತ್ತು. ಮೊದಲು ಹೆದರ್ತಿತ್ತು, ಅಯ್ಯೋ ಮಾವ ಬೈತಾರೇನೋ ಅನ್ನೋ ಹೆದರಿಕೆ ಭಾಳ ಇತ್ತು. ಆಮೇಲೆ ಏನು ಪೂರ್ತಿ ಸೊಸೆ ಬಿಟ್ರಿಲ್ಲ ಅಂತ ಹೇಳಿ ನೀವು ಮೂತಿ ಸಲ್ಗಿ ಕೊಟ್ರಲ್ಲ. ಆಮೇಲೆ ಅದು ಹಿಂಗಾಗಿದ್ದು. ಸೊಸೆ ಆಸ್ತಿ ಈಗ ಮಾವನ ಹೆಸರಿಗೆ ಬರೀತೀನಿ ಅಂದು ಬಿಡ್ತಾ ಇಲ್ಲ. ನಿಮಗೆ ನಿಮ್ಮ ಮೇಲೆ ನೀವಿಲ್ಲ. ನನ್ನ ಸೊಸೆ ಬಿಟ್ಟರೆ ಇನ್ನಿಲ್ಲ ಅನ್ನಕ್ಕೆ ಶುರು ಮಾಡಿದ್ರಿ. ಆಸ್ತಿ ಇಲ್ಲ, ಮನೆ ಇಲ್ಲ, ಮಗನ್ನು ಒಬ್ಬನ ಅವ್ರ ಕಡೆನೆ ಮಾಡ್ಕೊಂಡ ಇನ್ನೇನ ಅಂತದ ಬರ್ತಾನೋ ಬರಲ್ಲ. ಮೊನ್ನೆ ಬಂದು ಆ ಥರ ಮಾತಾಡ್ದಾಗ್ಲೇ ನಾ ಜ್ಞಾನ ಮಾಡಿದ್ದೆ, ಸ್ವಲ್ಪ ಬದಲಾತ ಅದನ್ನೇ ಅಂತ. ಅದು ಅದ್ರ ತಾಯಿ ಅದೆಯಲ್ಲ, ಮಾ ಇದದೆ ಅದು. ತಾಯಿ ಏನು ಕಮ್ಮಿ ಇದಲ್ಲ, ತಾಯಿ ಏನು ತಂಗೇನು, ಇನ್ನು ಏನೇನು ದುರ್ಬೋಧನೆ ತುಂಬ ಆಗ್ಯದ ತಲೆಗೆ. ಯಾರು ಎಂತ ದುರ್ಬೋಧನೆ ತುಂಬಿದ್ರು ಇವನ್ ತಲೆಯಲ್ಲಿ ಅಂತ ಅದೆ? ಇವನ್ ತಲೆ ಏನು ಬಾಡಿಗೆ ಕೊಟ್ಟನ ಗೊತ್ತಿಲ್ಲ? ಎಷ್ಟು ಕಷ್ಟಪಟ್ಟು ಮಾಡಿದ್ದು ಮಟ್ಟಿದ್ದು ಅಂತ. ಯಾವುದೊಂದು ಹೇಳಿದ್ರು ಇಲ್ಲ ನನ್ನ ಅಪ್ಪ ಅಮ್ಮನ ಕೇಳಿ ಹೇಳ್ತೀನಿ ಅಂದರೆ ಆತಿರ್ಲ. ಇಲ್ಲ, ಎಷ್ಟಂದ್ರು ಅಷ್ಟೇ. ಅದು ಈ ಜ್ಞಾನ ಮಾಡೋ ತನಕ ದೊಡ್ಡವ್ರ ಮನೆ ಅಂತ ನೋಡಿದ್ದೆ ತಪ್ಪಾತು. ಇಲ್ಲೇ ಹತ್ರ ಮುಟ್ಟ ಯಾರು ಒಂದು ಎರಡು ಹೆಣ್ಣು ಇದ್ದರನ್ನು ನೋಡಿ ತಂದಿದ್ರೆ ಆತಿತ್ತು. ಇದು ಅದು ಇಲ್ಲ ಇದು ಇಲ್ಲ ಆತದಂತ ಕಾಣ್ತದೆ. ಅಲ್ಲ, ನಾನಷ್ಟು ಸುಲಭಕ್ಕೆ ಬಿಡಲ್ಲ. ಬರಲಿ ಅವ, ಈ ಸತಿ ಬರಲಿ. ಬೋಲಿ ಬಿಡಿಸ್ತೇ ಇದ್ರಿ ಯಾಕೆ ಹೇಳಿದ್ರೆ? ಅವಾಗ ಹೇಳಿದ್ರೆ ಒಬ್ಬರ ಮಾತಾಡೋ ಕೇಳ್ರ ನೀವು ಹೇಳಿದ್ದೇ ಆಗ್ಬೇಕು. ನಾವೆಲ್ಲ ಇರಲಿ, ಅವನೇ ಮದುವೆ ಆಗವನೇ ನಂಗೆ ಬೇಡ ಅಂತ ಅಷ್ಟು ರೀತಿ ಹೇಳಿದ್ರು. ಇಲ್ಲ ಆಗಲೇಬೇಕು ಅಂತ ಹಠ ತೊಟ್ಟು ಮಾಡ್ದಂಗೆ ಮಾಡಿದ್ರಿ. ಈಗ ಆತು, ಈಗ ಬುದ್ಧಿ ಬಂತು. ಕೆಟ್ಟ ಮೇಲೆ ಏನೂ ಮಾಡೋಕ್ಕಾಗಲ್ಲ. ಮಗಗೆ ಹೆದರ್ಸ್ತಾರಂತ ಈಗ. ಯಾಕೆ? ಆವಾಗ ಮಗುನ ದಿವಸಕ್ಕಾರು ಬತ್ತಿದ್ನಲ್ಲ, ಅದು ಇಲ್ಲ ಮಾಡ್ಕೊಳಕ್ಕ. ಸುಮ್ಮನಿರಿ, ಗೊತ್ತಾಗ್ತದೆ. ಅವನ ಕಾಲು ಬಿಡಕ್ಕೆ ಬರ್ತದೆ, ಆವಾಗ ಗೊತ್ತಾಗ್ತದೆ. ನಾನೇನೋ ಒಟ್ಟು ದೋಯ್ಸ್ರ ಮನೆಗೆ ಹೋಗಿ ಇವನ್ನೆಲ್ಲ ಬುದಿ ಎಲ್ಲ ತಂದು ಎಲ್ಲ ಒಂಚೂರು ಸಮ್ ಮಾಡಿ ಇಟ್ಟಿನಿ ಅಂತಾನ. ಏನು ಹೆಂಡ್ತಿ ಹಿಂಗದೆ ಗೊತ್ತಾಗಲ್ಲ. ಇನ್ನು ಹೋಗಲ್ಲ ನಾನು, ದೋಯ್ಸ್ರ ಮನೆಗೂ ಹೋಗಲ್ಲ, ಎಲ್ಲಿಗೂ ಹೋಗಲ್ಲ. ಪೂರ್ತಿ ಇದಾದ್ಮೇಲೆ ಮತ್ತೆ ಬರ್ತಾನ ಅವಾಗ, ಅಯ್ಯೋ ಅಮ್ಮ ಹಿಂಗಾಗಿದೆ ಅಂತ ಆವಾಗ ಹೇಳ್ತೀನಿ. ಸುಮ್ಮನೆ ಕೂತ್ಕ. ದೋಯ್ಸ್ರ ಮನೆ ಅಂತೆ, ದೋಯ್ಸ್ರ ಮನೆನೂ ಇಲ್ಲ, ಎಂಥದ್ದು ಇಲ್ಲ. ಅವು ಎಲ್ಲ ನಾಟಕನೇ ಮಾಡಿದ್ದೇನು. ಏನು ಮಾಡೋದೀಗ? ಒಳ್ಳೆ ಇದರಲ್ಲಿ ಕೈ ಕೊಟ್ಬಿಟ್ನಲ್ಲ. ತೊಟ್ಲು ಶಾಸ್ತ್ರ ಮಾಡಬೇಕು ಈಗ. ಮಳೆ ಸ್ವಲ್ಪ ಹನಿ ಕಡಿದ ಮೇಲೆ
ಅದಕ್ಕೆ ಸ್ವಲ್ಪ ಹಾಕಿಬೇಕು ದುಡ್ಡು ಅಂದಿನಿ. ಇನ್ನು ಅದಕ್ಕೂ ಏನಾರು ಕೈ ತಡೀತಾನ, ಇನ್ನು ಹೇಳ್ಕೊಟ್ಟಾರ ಇನ್ನು ಪೂರ್ತಿ ನೀವೇ ಖರ್ಚು ಮಾಡಬೇಡಿ ಅಂಥೇಳಿ. ಎಂಥದ ಇನ್ನು ಏನೋ ಆಗಿದೆ. ಇನ್ನು ಸರಿಯಾಗಿ ಇದು ಮಾಡ್ಯಾರ, ಇಲ್ಲಿದ್ರೆ ಅವ ಹಿಂಗೆ ಹೋತಿರ್ಲ. ಈಗ ಎಂಥರಾಗಲಿ ಒಂದು ಫೋನ್ ಮಾಡು ನೋಡೋಣ. ನಾನು ಮಾಡಲ್ಲ, ನಾನು ಫೋನ್ಗೇನು ಮಾಡೋಕ್ಕೆ ಹೋಗಲ್ಲ. ಅದೇನು ಮಾಡ್ಕಿತಾನ ಮಾಡ್ಕೊಳ್ಳಿ, ಬರ್ಬೇಕವ ಬಂದು ನನ್ನ ಹತ್ರ ಕೇಳಬೇಕು. ಕೇಳ್ಮೇಲೆ ಹೇಳಿ ನೀವು ಹೆಚ್ಚಿಗೆ ಬಲ್ಲಿ ನಾನು ಕೆಲಸ ಅದಾವಲ್ಲಿ. ಸರಿ, ಒಂದು ಲೆಕ್ಕಕ್ಕೆ ಹೇಳ್ಬೇಕಂದ್ರೆ ಪಲ್ಲವಿ ಹೇಳೋ ಸುಳ್ಳೇನಲ್ಲ. ಹೇಳಿತ್ತು ಹಿಂಗೆ ಆತದೆ ಅಂತ, ನಾನೇ ಹಂಗಲ್ಲ ಹಿಂಗೆ ಅಂಥೇಳಿ ಅದರಷ್ಟೊದಕ್ಕೂ ಇದು ಮಾಡ್ತಿದ್ದೆ. ಹೋಗಲಿ ನಮ್ಮ ಹಣೆ ಬರ.